ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೈಟಿ ಫಿಟ್ಟಿಂಗಿಗೆ ಮತ್ತು ಟಾಪ್ನ ಕೊಟ್ಟಾಗ ಸ್ಟಿಚ್ ಹಾಕೋದಕ್ಕೆ ಸ್ಲೀವ್ ಸೇರಿಸೋದಕ್ಕೆ ಎಲ್ಲದಕ್ಕೂ ಯಾವ ರೀತಿ ಎಷ್ಟು ಅಮೌಂಟ್ನ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಎಷ್ಟು ಅಮೌಂಟ್ನ ತೊಗೋತೀನಿ ಅಂತ ನಿಮ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರು ಕೂಡ ಈ ರೀತಿ ಎಲ್ಲ ಸ್ಟಿಚ್ ಮಾಡಿ ನಾವು ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು. ಸ್ವಲ್ಪ ಟೈಲರಿಂಗ್ ಗೊತ್ತಿದ್ದು ಚಿಕ್ಕದೊಂದು ಮಿಷಿನ್ನ ಇಟ್ಕೊಂಡ್ರೆ, ಈಗ ಎಷ್ಟೋ ಜನ ಚೆನ್ನಾಗಿ ಸ್ಟಿಚ್ ಮಾಡುವಂಥವ್ರು ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ಸ್ಟಿಚ್ ಮಾಡಲ್ಲ. ಅವರೆಲ್ಲರೂ ಕೂಡ ಬರೀ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡ್ತಾರೆ. ಬ್ಲೌಸು ಮತ್ತು ಡ್ರೆಸ್ಸು ಆ ಥರ ಸ್ಟಿಚ್ ಮಾಡುವಂಥವ್ರು ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ತಗೊಳ್ಳಲ್ಲ. ಆವಾಗ ನಾವು ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ಸ್ಟಿಚ್ ಮಾಡಿದ್ರೆ ಡೈಲಿ ನಾವು ಸ್ವಲ್ಪ ಒಂದಷ್ಟು ಬಂದರೂ ಕೂಡ ನಾವು ಡೈಲಿ ಇಲ್ಲ ಅಂದರೂ ಒಂದು 200-300 ರೂಪಾಯಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಇದರಲ್ಲಿ ನೈಟಿ ಫಿಟ್ಟಿಂಗಲ್ಲಿ ಮತ್ತು ಟಾಪು ಆ ಥರದ್ದೆಲ್ಲ ಆಲ್ಟ್ರೇಷನ್ ಮಾಡಿಕೊಟ್ಟಾಗ ನಾವು ಮನೆಯಲ್ಲೇ ಇಟ್ಕೊಂಡು ಸಣ್ಣದೊಂದು ಮಿಷಿನ್ ಇಟ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರೂ ಕೂಡ ಈ ರೀತಿ ಎಲ್ಲ ನಾವು ಮಾಡಿ ಅದರಲ್ಲೂ ಕೂಡ ನಾವು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ಬೋದು. ಅದು ಗೊತ್ತಿರುವಂಥವರಿಗೆ ಈ ರೀತಿ ಎಷ್ಟು ತೊಗೋಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸ್ಟಿಚಿಂಗ್ ಮಾಡ್ತೀರಾ ಆದರೂ ಕೂಡ ಎಷ್ಟು ತೊಗೋಬೇಕು ಅಂತ ಗೊತ್ತಿರಲ್ಲ. ಅಂಥವ್ರು ಈ ವಿಡಿಯೋ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾಕೆ ಅಂದರೆ ಕೆಲವೊಂದು ಸಲ ಅಮೌಂಟ್ ಜಾಸ್ತಿ ಆಗುತ್ತೇನೋ, ಕಡಿಮೆ ತೊಗೊಂಡ್ವೇನೋ, ಜಾಸ್ತಿ ಹೇಳ್ಬಿಟ್ವೇನೋ, ಈ ರೀತಿ ಕನ್ಫ್ಯೂಸ್ ಇರುತ್ತೆ. ನೋಡಿ ನಾನು ಯಾವ್ಯಾವ ರೀತಿ ತೊಗೋತೀನಿ ಅಂತ ನಿಮ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಡ್ರೆಸ್ಗಳನ್ನ ಕೊಟ್ಟಾಗ ನೋಡಿ ಈ ರೀತಿ ಸ್ಲೀವ್ಸ್ ಎಲ್ಲ ಇದೆ. ಇದಕ್ಕೆ ಈ ರೀತಿ ಡ್ರೆಸ್ನ ಕೊಟ್ಟಾಗ ಬರೀ ನಾನು ಆ ಕಡೆ ಈ ಕಡೆ ಮಾತ್ರ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ನೋಡಿ ಒಳಗಡೆ ಆ ಕಡೆ ಈ ಕಡೆ ಮಾತ್ರ ಟ್ರಕ್ನ ಹಾಕಿದ್ದೀನಿ ಅಷ್ಟೇ. ನೋಡಿ ಅದೇ ಕಲರ್ ದಾರಾನ ಹಾಕಿ ಟ್ರಕ್ ಹಾಕಿದ್ದೀನಿ ಅಷ್ಟೇ. 2 ಹೊಲಿಗೆನ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಆ ಕಡೆ ಈ ಕಡೆ ಸ್ಟಿಚ್ ಹಾಕೋದಕ್ಕೆ ನಾನು 20 ರೂಪಾಯಿ ಅಮೌಂಟ್ನ ತೊಗೋತೀನಿ. ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕಿದ್ದೀನಿ. ಎರಡೂ ಕಡೆ 2 ಸ್ಟಿಚ್ನ ಹಾಕಿದ್ದೀನಿ. ಒಂದು ಟೈಟ್ ಆದರೆ ಇನ್ನೊಂದು ಬಿಚ್ಕೊಳ್ಳೋಕ್ಕಿರಲಿ ಅಂತ ಅದೇ ಕಲರ್ ದಾರಾನ ಹಾಕಿ ನಾನು ಅವರಿಗೆ ಟ್ರಕ್ನ ಹಾಕ್ಕೊಟ್ಟಿದ್ದೀನಿ. ಇದಕ್ಕೆ ನಾನು 20 ರೂಪಾಯಿ ಅಮೌಂಟ್ನ ತೊಗೋತೀನಿ. ಒಂದೊಂದು ಡ್ರೆಸ್ ಆದಾಗ ಹೇಳ್ದಷ್ಟೇ ಕೊಡ್ತಾರೆ. 4-5 ಆದಾಗ ಅವರೊಂದು 10 ರೂಪಾಯಿ ಅಮೌಂಟ್ನ ಇಟ್ಕೊಂಡೇ ಕೊಡೋದು. 4-5 ಕೊಟ್ಟಿದ್ದೀವಿ, ಇಷ್ಟಾಯಿತು ಅಷ್ಟಾಯಿತು ಅಂತ ಒಂದು 10 ರೂಪಾಯಿ ಅಮೌಂಟ್ ಇಟ್ಕೊಂಡೇ ಕೊಡ್ತಾರೆ. ಆದ್ದರಿಂದ ನಾವು ಒಂದು 10 ರೂಪಾಯಿ ಅಮೌಂಟ್ನ ಜಾಸ್ತಿನೇ ಹೇಳ್ಬೇಕು. 20 ರೂಪಾಯಿ ಅಮೌಂಟ್ನ ನಾನು ಇವರಿಗೆ ಹೇಳ್ತೀನಿ ಒಂದು ಟ್ರಕ್ನ ಹಾಕೋದಕ್ಕೆ. ಸ್ಲೀವ್ಸ್ ಎಲ್ಲ ಸೇರಿಸ್ಬೇಕು ಅಂದರೆ ನೋಡಿ ಈ ರೀತಿ ಸ್ಲೀವ್ಲೆಸ್ ಇರುತ್ತೆ, ಅದಕ್ಕೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋದಿರುತ್ತೆ. ಆ ಥರದಕ್ಕೆಲ್ಲ ನಾನು 30 ರೂಪಾಯಿ ಅಮೌಂಟ್ನ ತೊಗೋತೀನಿ. ಸ್ಲೀವ್ನ ಅಟ್ಯಾಚ್ ಮಾಡಿ ಆ ಕಡೆ ಈ ಕಡೆ ಟ್ರಕ್ ಹಾಕೋದಕ್ಕೆ 30 ರೂಪಾಯಿ ತಗೋತೀನಿ. ಎಕ್ಸ್ಟ್ರಾ ಏನಾದರೂ ಆಲ್ಟ್ರೇಷನ್ ಇದ್ದರೆ ಅದಕ್ಕೆ ಬೇರೆ ತುಂಡ ಮಾಡುವಂಥದ್ದು. ಕೆಲವೊಬ್ಬರು ಲೆಂತ್ ಜಾಸ್ತಿ ಇದೆ ಇದನ್ನು ತುಂಡ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಥರ ಎಲ್ಲ ಇದ್ದರೆ ಜಾಸ್ತಿ ಇನ್ನೊಂದು 50 ರೂಪಾಯಿ ಅಮೌಂಟ್ನ ತಗೋತೀನಿ. ಸ್ವಲ್ಪ ಬೇರೆ ಕೆಲಸ ಏನಾದರೂ ಜಾಸ್ತಿ ಕೆಲಸ ಇದ್ದರೆ ಅದಕ್ಕೆ ನಾನು 50 ರೂಪಾಯಿ ಅಮೌಂಟ್ನ ತಗೋತೀನಿ. ಕೆಳಗಡೆ ತುಂಡ ಮಾಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಆ ಕಡೆ ಈ ಕಡೆ ಟ್ರಕ್ನ ಹಾಕಿ ಕೊಡ್ತೀನಿ. ಅದಕ್ಕೆ ನಾನು 50 ರೂಪಾಯಿ ಅಮೌಂಟ್ನ ತಗೋತೀನಿ. ಬರೀ ಈ ರೀತಿ ಹೊಲಿಗೆನ ಹಾಕ್ಕೊಡ್ಬೇಕು ಅನ್ನೋದಿದ್ರೆ ನಾನು 20 ರೂಪಾಯಿ ಅಮೌಂಟ್ನ ಹೇಳ್ತೀನಿ ಅವರಿಗೆ. 20 ರೂಪಾಯಿ ಅಮೌಂಟ್ನ ತಗೋತೀನಿ. ನಿಮಗೆ ಯಾರಿಗಾದರೂ ಕನ್ಫ್ಯೂಸ್ ಇರುತ್ತೆ ಎಷ್ಟೆಷ್ಟು ತೊಗೋಬೇಕು ಅಂತ. ಕೆಲವರಿಗೆ ಗೊತ್ತಾಗಲ್ಲ. ಕೆಲವರು ಸ್ಲೀವ್ಸ್ ಹಾಕೋದು ಅದೇ ಅಮೌಂಟ್ ತೊಗೋತೀರಾ, ಬರೀ ಟ್ರಕ್ ಹಾಕೋದು ಅದೇ ಅಮೌಂಟ್ನ ತೊಗೋತೀರಾ. ಆ ರೀತಿ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ಕಸ್ಟಮರ್ ಬರಲ್ಲ. ಈ ರೀತಿ ಬರೀ ಟ್ರಕ್ಗೆ ಬೇರೆ ಅಮೌಂಟು ಮತ್ತು ಸ್ಲೀವ್ಸ್ ಹಾಕಿದ್ರೆ ಬೇರೆ ಅಮೌಂಟು ಮತ್ತು ಕೆಳಗಡೆ ಲೆಂತ್ ಎಲ್ಲ ಜಾಸ್ತಿ ಕೆಲಸ ಹಿಡಿತು ಅಂದರೆ ಅದಕ್ಕೆ ಬೇರೆ ಅಮೌಂಟ್ನ ತೊಗೋಬೇಕು ನೀವು. ಆ ರೀತಿ ಮಾಡಿದಾಗ ಮಾತ್ರ ಕಸ್ಟಮರಿಗೆ ನಾವು ಇಷ್ಟ ಆಗೋದು. ಯಾಕೆಂದರೆ ಎಲ್ಲದಕ್ಕೂ ಒಂದೇ ಅಮೌಂಟ್ನ ತೊಗೋತಾರೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ನೋಡಿ ನೈಟಿ ಫಿಟ್ಟಿಂಗಿಗೆ ನಾನು ಎಷ್ಟು ಅಮೌಂಟ್ ತೊಗೋತೀನಿ ಅಂತ ಹೇಳ್ತೀನಿ. ನೋಡಿ ನೈಟಿ ಏನಿದೆ ಅದಕ್ಕೆ ನಾನು ಒಂದೊಂದು ಸ್ಟಿಚ್ನ ಹಾಕ್ತೀನಿ ಅಷ್ಟೇ. ಕೆಲವೊಬ್ಬರಿಗೆ ಕರೆಕ್ಟ್ ನೈಟಿ ಇರುತ್ತೆ, ಅದಕ್ಕೋಸ್ಕರ ಅವ್ರು ಯಾವುದೇ ರೀತಿ ಆಲ್ಟ್ರೇಷನ್ ಮಾಡಿಸ್ಕೊಳ್ಳಲ್ಲ. ಅಂಥವರಿಗೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ಇಲ್ಲೆಲ್ಲ ಒಂದೊಂದು ಸ್ಟಿಚ್ನ ಹಾಕ್ತೀನಿ. ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ನ ಹಾಕ್ತೀನಿ. ಮತ್ತು ಇದು ನೋಡಿ ಸ್ಲೀವ್ಸ್ಗೂ ಕೂಡ ಒಂದೊಂದು ಸ್ಟಿಚ್ನ ಹಾಕ್ತೀನಿ. ಅಂಥದ್ದಕ್ಕೆ ನಾನು 20 ರೂಪಾಯಿ ಅಮೌಂಟ್ನ ತಗೋತೀನಿ. ನೋಡಿ ಈ ರೀತಿ ಆ ಕಡೆ ಈ ಕಡೆ ಮತ್ತು ಈ ಫ್ರಂಟಲ್ಲಿ ಸ್ಲೀವ್ಸಿಗೆ ಮತ್ತು ಇಲ್ಲಿ ಶೋಲ್ಡರ್ ಹತ್ರ ಒಂದೊಂದು ಹೊಲಿಗೆನ ಹಾಕ್ತೀನಿ. ಏನು ನೈಟಿ ಏನಿದೆ ಅದಕ್ಕೆ ಒಂದೊಂದು ಹೊಲಿಗೆನ ಹಾಕ್ತೀನಿ. 20 ರೂಪಾಯಿ ಅಮೌಂಟ್ನ ತಗೋತೀನಿ ನಾನು. ಕೆಳಗಡೆ ಏನಾದರೂ ಬೇರೆ ಆಲ್ಟ್ರೇಷನ್ ಇದ್ದರೆ 25-30 ಆ ರೀತಿ ಅಮೌಂಟ್ನ ತಗೋತೀನಿ. ಯಾವ ರೀತಿ ಬರೀ ಕೆಳಗಡೆ ಫೋಲ್ಡ್ ಮಾಡಬೇಕು ಅನ್ನೋದಾದರೆ 25 ರೂಪಾಯಿ ತಗೋತೀನಿ. ಇದೊಂದು ಫೋಲ್ಡ್ ಮಾಡಬೇಕು ಅನ್ನೋದಾದರೆ 25 ರೂಪಾಯಿ ತಗೋತೀನಿ. ಇದನ್ನೇನಾದರೂ ಕಟ್ ಮಾಡಿ ಕೆಲಸ ಹಿಡಿಯುತ್ತೆ, ಡಬಲ್ ಫೋಲ್ಡ್ ಮಾಡಿ ಮಾಡಬೇಕು ಅನ್ನೋದಿದ್ರೆ 30 ರೂಪಾಯಿ ಅಮೌಂಟ್ನ ತಗೋತೀನಿ. ಜಾಸ್ತಿ ಕೆಲಸ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿ ಇದನ್ನು ನಾನು ಆ ಕಡೆ ಈ ಕಡೆನೂ ಕೂಡ ಟ್ರಕ್ನ ಹಾಕಿದ್ದೀನಿ. ನೋಡಿ ಈ ರೀತಿ ಟ್ರಕ್ನ ಹಾಕಿದ್ದೀನಿ. ಇದಕ್ಕೆ 2 ಹೊಲಿಗೆನ ಹಾಕಿದ್ದೀನಿ. ನೋಡಿ 2 ಹೊಲಿಗೆನ ಹಾಕಿದ್ದೀನಿ. ಅವ್ರು ಬೇಕಾದರೆ ಬಿಚ್ಕೋಬೋದು. ಇದು ನೈಟಿ ಬಂದಿದ್ದಂಗೆ ಹೊಲಿಗೆ ಬಂದಿರುವಂಥದ್ದು. ಇದು ನಾನು ಹಾಕಿರುವಂಥದ್ದು 2 ಹೊಲಿಗೆ. ಇದನ್ನು ಬೇಕು ಅಂದರೆ ಅವರು 2 ಹೊಲಿಗೆ ಹಾಕಿದ್ರೆ ಸ್ವಲ್ಪ ಟೈಟು ಲೂಸು ಆದರೆ ಅವ್ರು ಬೇಕು ಅಂದರೆ ಇನ್ನೊಂದು ಹೊಲಿಗೆನ ಬಿಚ್ಕೋಬೋದು ಅಂತ 2 ಕಡೆ 2 ಹೊಲಿಗೆನ ಹಾಕಿದ್ದೀನಿ. 2 ಕಡೆ 2 ಹೊಲಿಗೆನ ಹಾಕಿದ್ದೀನಿ. ಮತ್ತು ನೋಡಿ ಸ್ಲೀವ್ಸು ಕೂಡ ಸ್ವಲ್ಪ ಉದ್ದ ಅಂದರು ಈ ರೀತಿ ತುಂಡ ಮಾಡಿದ್ದೀನಿ. ಸ್ಲೀವ್ಸು ಕೂಡ ಸ್ವಲ್ಪ ಉದ್ದ ಅಂದರು ಈ ರೀತಿ ತುಂಡ ಮಾಡಿದ್ದೀನಿ. ಇದು ನೋಡಿ ಇದು ಅಷ್ಟೇ ಕೆಳಗಡೆ ಉದ್ದ ಅಂತ ಹೇಳಿದರು, ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿದ್ದೀನಿ.
ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಸ್ಲೀವ್ಸು ಮತ್ತು ಕೆಳಗಡೆ ಫೋಲ್ಡು ಮತ್ತು ಟ್ರಕ್ಕು ಎಲ್ಲದು ಹಾಕಿರೋದ್ರಿಂದ ಇದಕ್ಕೆ ನಾನು 50 ರೂಪಾಯಿ ಅಮೌಂಟ್ನ ತಗೋತೀನಿ. ನೋಡಿ, ಈ ನೈಟಿಗೆ ನಾನು 50 ರೂಪಾಯಿ ಅಮೌಂಟ್ನ ತಗೋತೀನಿ. ಬರೀ ಆಲ್ಟ್ರೇಷನ್ ಆದರೆ 20-25 ರೂಪಾಯಿ ತಗೋತೀನಿ. ಈ ರೀತಿ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸ್ಲೀವ್ಸು ತುಂಡ ಮಾಡಬೇಕು ಮತ್ತು ಲೆಂತು ಕೂಡ ತುಂಡ ಮಾಡಬೇಕು, ಆ ಕಡೆ ಈ ಕಡೆ ಟ್ರಕ್ನು ಕೂಡ ಹಾಕಬೇಕು. ಈಗ ಹೊಲಿಗೆ ಹಾಕೋದಿದ್ರೆ ನಾವು ಒಂದೇ ಹೊಲಿಗೆನ ಹಾಕ್ತೀವಿ, ಇದಾದರೆ 2 ಹೊಲಿಗೆನ ಹಾಕಬೇಕು ನಾವು. ಆ ರೀತಿ ಎಲ್ಲ ಕೆಲಸ ಜಾಸ್ತಿ ಹಿಡೀತು ಅಂದಾಗ ನಾವು ಇದಕ್ಕೆ ಒಂದು 50 ರೂಪಾಯಿ ಅಮೌಂಟ್ನ ತಗೋತೀನಿ. 2 ನೈಟಿನೂ ಕೂಡ ಅದೇ ರೀತಿ ಮಾಡಿದ್ದೀನಿ ನೋಡಿ. 50 ರೂಪಾಯಿ ಅಮೌಂಟ್ನ ತಗೋತೀನಿ. ನೋಡಿ, 2 ನೈಟಿ ಬಂದರೆ ದಿನಕ್ಕೆ 100 ರೂಪಾಯಿ ಅಲ್ಲೇ ಸಂಪಾದನೆ ಮಾಡ್ಬೋದು ನಾವು. 2 ನೈಟಿನ ಈ ರೀತಿ ಆಲ್ಟ್ರೇಷನ್ ಮಾಡಿಕೊಟ್ಟಾಗ, ನೀಟಾಗಿ ಆಲ್ಟ್ರೇಷನ್ನ ಮಾಡಿಕೊಟ್ರೆ ಒಬ್ಬರಿಗೆ ತುಂಬ ನೀಟಾಗಿ ಕೇಳ್ತಾರೆ. ನೈಟಿಲೂ ಕೂಡ ಸ್ವಲ್ಪ ಚೆನ್ನಾಗಿಯೇ ಇರಬೇಕು, ಅಡ್ಡದಿಡ್ಡಿ ಹೊಲಿಗೆ ಹಾಕಿದ್ರೂ ಇಷ್ಟಪಡಲ್ಲ. ಮತ್ತು ಫೋಲ್ಡಿಂಗು ಕೂಡ ಕೆಳಗಡೆ ಫೋಲ್ಡಿಂಗು ಕೂಡ ಸಮವಾಗಿ ಬರಬೇಕು. ನೋಡಿ, ಕೆಳಗಡೆ ಫೋಲ್ಡಿಂಗು ಕೂಡ ನೀಟಾಗಿ ಬರಬೇಕು. ಆ ರೀತಿಯೆಲ್ಲ ನೀಟಾಗಿ ಸ್ಟಿಚ್ ಹಾಕೊಟ್ಟಾಗ ನೈಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಕಸ್ಟಮರು ರೆಗ್ಯುಲರಾಗಿ ಬಂದು ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ. ಇದರಲ್ಲೂ ಕೂಡ ನಾವು ಬ್ಲೌಸ್ನ ಕಲ್ತಿಲ್ಲ, ನಾವೇನೂ ಮಾಡೋಕ್ಕಾಗಲ್ಲ, ಟೈಲರಿಂಗ್ ಕಲ್ತಿದ್ದೀವಿ ಆದರೆ ಬ್ಲೌಸ್ನ ಸರಿಯಾಗಿ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ನೈಟಿ, ಡ್ರೆಸ್ಸು, ಈ ದಿಂಬುನ ಕವರು ಆ ಥರದ್ದೆಲ್ಲ ಕೊಟ್ಟಾಗ ನಾವು ಅವರಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ಅದರಲ್ಲೂ ಕೂಡ ನಾವು ದಿನ 150-200 ನಮಗೆ ಕಸ್ಟಮರ್ ಬರೋ ರೀತಿ ಆಗುತ್ತೆ. ಕಸ್ಟಮರ್ ಜಾಸ್ತಿ ಬರ್ತಿದ್ದಾರೆ ಅನ್ನೋದಿದ್ರೆ 400-500 ರೂಪಾಯಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಇವಾಗೆಲ್ಲ ಚೆನ್ನಾಗಿ ಸ್ಟಿಚ್ಚಿಂಗ್ ಕಲ್ತಿರುವಂಥವ್ರು ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ ಅಷ್ಟೇ, ಈ ಆಲ್ಟ್ರೇಷನ್ ಕೆಲಸನೆಲ್ಲ ತಗೊಳ್ಳಲ್ಲ ಅವರು. ಅಂಥವರು ಆ ರೀತಿ ತಗೊಳ್ಳಲ್ಲ ಅಂದಾಗ ಈ ರೀತಿ ನಾವು ಕಸ್ಟಮರ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ನಾವು ಇದರಲ್ಲೂ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ತುಂಬ ಕಸ್ಟಮರು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಎಲ್ಲಿ ಅಂತ ಕನ್ಫ್ಯೂಸ್ ಇರುತ್ತೆ. ಆವಾಗ ನಾವು ಈ ರೀತಿ ಒಂದು ಮಿಷಿನೇ ಇಟ್ಕೊಂಡು ನಾವು ಮಾಡಿಕೊಡ್ತೀವಿ ಇದನ್ನೆಲ್ಲ ಅಂತ ಹೇಳಿದಾಗ ನಾವು ಜಾಸ್ತಿ ಏನಾದರೂ ಅವರು ಒಂದು 4-5 ನೈಟಿ ಕೊಟ್ಟಾಗ ಒಂದು 10 ರೂಪಾಯಿ ಕಡಿಮೆನೇ ತೊಗೋಬೇಕು. ಒಂದು 4-5 ಈ ಥರ ಡ್ರೆಸ್ ಆದರೂ ಅಷ್ಟೇ 4-5 ಕೊಟ್ಟಾಗ ಒಂದು 10 ರೂಪಾಯಿ ಅಮೌಂಟ್ನ ಕಡಿಮೆನೇ ತೊಗೋಬೇಕು. ಒಂದೊಂದೇ ಕೊಟ್ಟಾಗ ನಾವು ಆ ರೀತಿ ಮಾಡಬಾರ್ದು. ಏಕೆಂದರೆ ಒಂದೊಂದೇ ಕೊಟ್ಟಾಗ ಸ್ವಲ್ಪ ಜಾಸ್ತಿ ಕೆಲಸನೇ ಹಿಡಿಯುತ್ತೆ. ಒಂದೇ ಆಗಿರೋದ್ರಿಂದ ಆ ರೀತಿ ಮಾಡಬಾರ್ದು. ರೆಗ್ಯುಲರ್ ಕಸ್ಟಮರ್ ಆಗಿ ಜಾಸ್ತಿ 4-5 ಈ ರೀತಿ ಆವಾಗವಾಗ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಅಂದಾಗ ಅವ್ರಿಗೆ ಬೇಕಾದ್ರೆ ಈಗ ನಾನು 50 ರೂಪಾಯಿ ಹೇಳಿದೆ, ನೀವು 45 ರೂಪಾಯಿ ಅಮೌಂಟ್ ತೊಗೊಂಡ್ರೂ ಆಗುತ್ತೆ. ಇದು ನೋಡಿ, ಇದು ಪಾಪುದು ನನಗೆ ಬರೀ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೋಡಿ, ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಆ ಕಡೆ ಈ ಕಡೆ 2 ಕಡೆ 2 ಹೊಲಿಗೆನ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಅವರಿಗೆ 30 ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ. ನೋಡಿ, ಈ ರೀತಿ ಸ್ಲೀವ್ಸ್ ಇದೆ, ಇದನ್ನು ಇಲ್ಲಿ ಬಿಚ್ಚಿ ನೋಡಿ, ಇಲ್ಲಿ ಬಿಚ್ಚಿ ನಾನು ಅಟ್ಯಾಚ್ ಮಾಡಿಕೊಡ್ತೀನಿ ಅವರಿಗೆ. ಅಟ್ಯಾಚ್ ಮಾಡಿ 2 ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆ ಹಾಕಕ್ಕೆ ಹೇಳಿದ್ದಾರೆ. ಇದಕ್ಕೆ 30 ರೂಪಾಯಿ ಅಮೌಂಟ್ನ ತಗೋತೀನಿ. ಇದಕ್ಕೆ ಇದು ನೋಡಿ, ಇದೊಂದು ನೈಟಿ ಇದೆ. ಇದು ನೋಡಿ, ಈ ನೈಟಿನ ನೋಡಿ ಇಲ್ಲಿ ತುಂಡಾನು ಕೂಡ ಮಾಡಿದ್ದಾರೆ. ನೋಡಿ, ತುಂಡಾನು ಮಾಡು ಅಂತ ಹೇಳಿದ್ದಾರೆ. ಮತ್ತು ಆ ಕಡೆ ಈ ಕಡೆ ಟ್ರಕ್ನು ಕೂಡ ಹಾಕಿದ್ದೀನಿ. ಆ ಕಡೆ ಈ ಕಡೆ 2 ಹೊಲಿಗೆನೂ ಕೂಡ ಹಾಕಿದ್ದೀನಿ. ಅವರು ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಡಿ ಅಂದರು. ಅವರು ತುಂಬ ಹೈಟ್ ಕಮ್ಮಿ ಇರೋದ್ರಿಂದ ಇದು ಮಿಕ್ತಿತ್ತು, ಬಟ್ಟೆ ಲೆಂತದ್ದು ಬಟ್ಟೆ ಮಿಕ್ತಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದನ್ನು ಕಟ್ ಮಾಡಿ ಈ ರೀತಿ ನರಿಗೆ ಕೊಟ್ಟಿದ್ದೀನಿ. ನೋಡಿ, ಕಟ್ ಮಾಡಿ ಅದನ್ನು ಈ ರೀತಿ ನರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವೇರ್ ಮಾಡಿದಾಗ ನೈಟಿ ಅಂತ ಅನಿಸೋದೇ ಇಲ್ಲ. ಇದು ನೋಡಿ, ಈ ರೀತಿ ವೇರ್ ಮಾಡಿದಾಗ ನೈಟಿ ಅಂತ ಅನಿಸೋದೇ ಇಲ್ಲ. ನಾನು ಮುಂದೆ ಯಾವ್ದಾರ ವೀಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡಿ ಆಲ್ಟ್ರೇಷನ್ ಮಾಡ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈ ರೀತಿ ಎಲ್ಲ ನಾವು ನೈಟಿನ ಆಲ್ಟ್ರೇಷನ್ ಮಾಡಿಕೊಟ್ಟಾಗ ಕಸ್ಟಮರು ನಮಗೆ ಜಾಸ್ತಿ ಆಗ್ತಾರೆ. ನಾವು ಏನಾದರೂ ಅವರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು. ನೈಟಿ ಸಣ್ಣ ಪುಟ್ಟ ಆಲ್ಟ್ರೇಷನಲ್ಲಿ ಕೂಡ ತುಂಬ ಐಡಿಯಾಸ್ ಇರುತ್ತೆ. ನಾವು ಆ ರೀತಿಯೆಲ್ಲ ಸ್ಟಿಚ್ ಮಾಡಿಕೊಟ್ಟಾಗ ನೀಟಾಗಿ ಹೊಲಿಗೆನ ಟಾಕ್ ಹಾಕಿ ನೀಟಾಗಿ ಹಾಕ್ಕೊಡ್ಬೇಕು. ಹೊಲಿಗೆಗಳನ್ನ ನೀಟಾಗಿ ಹಾಕ್ಕೊಟ್ಟಾಗ ಅವರು ತುಂಬ ಇಷ್ಟಪಡ್ತಾರೆ. ಇವಾಗ ಹೊಲಿಗೆ ಹಾಕ್ಸಿದ ತಕ್ಷಣವೇ ಹರಿದೋದ್ರೆ ಇದೆಲ್ಲ ಬಿಟ್ಟು ಹೋಗ್ಬಿಟ್ರೆ ನೋಡಿ ಹೊಲಿಗೆ ನೀಟಾಗಿ ಹಾಕೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀಟಾಗಿ ಹೊಲಿಗೆ ಹಾಕಬೇಕು. ಮತ್ತು ಇನ್ನೊಂದು ನೋಡಿ, ಈಗ ಇದು ರೆಡಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ದಾರ ಹಾಕಿರ್ತಾರೆ. ನಾವು ಇನ್ನೊಂದೊಂದು ದಾರಾನ ಹಾಕಿ ನೀಟಾಗಿ ಹಾಕ್ಕೊಟ್ಟು ಒಂದು 5 ರೂಪಾಯಿ ಅಮೌಂಟ್ನ ಜಾಸ್ತಿ ಬೇಕಾದ್ರೂ ತೊಗೋಬೋದು. ಇದನ್ನೆಲ್ಲ ನೀಟಾಗಿ ಹಾಕಿದ್ದೀವಿ, ಇದನ್ನೆಲ್ಲ ನಾವು ನೀಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳಿ ಅವರಿಗೆ ನಾವು ಜಾಸ್ತಿ ಅಮೌಂಟ್ನ ತೊಗೋಬೋದು. ಇವಾಗ ಸಣ್ಣ ಪುಟ್ಟ ಸ್ಟಿಚ್ಚಿಂಗ್ ಗೊತ್ತಿದ್ದು ನಮಗೆ ಏನೂ ಆಗ್ತಿಲ್ಲ ಅನ್ನೋರು ಕೂಡ ಈ ರೀತಿಯೆಲ್ಲ ಮಾಡಿ ಸುಮ್ಮನೆ ಮನೇಲಿ ಮಿಷಿನ್ ಇಟ್ಕೊಂಡು ಸುಮ್ಮನೆ ಎಂತ ಇರಬೇಡಿ. ನೀವು ಕೂಡ ಈ ರೀತಿಯೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೊಂಡಾಗ ನೋಡಿ, ಈ ರೀತಿಯೆಲ್ಲ ಡಿಸೈನಾಗಿ ಹಾಕೊಂಡಾಗ ನಮಗೂ ಕೂಡ ಸ್ಟಿಚ್ ಮಾಡಿಕೊಡು ಅಂತ ಬರ್ತಾರೆ. ಈ ರೀತಿಯೆಲ್ಲ ಸ್ಟಿಚ್ ಮಾಡೋದನ್ನು ಕಲ್ತ್ಕೋಬೇಕು ನೀವು. ಈಗ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸ್ನೇ ಹೊಲಿಬೇಕು ಅಂತ ಅಂದ್ಕೋಬಾರ್ದು.
ನಮಗೆ ಗೊತ್ತಿರುವಂಥದ್ದನ್ನು ನಾವು ಟೈಲರಿಂಗ್ನ ಕಲ್ತಿದ್ದೀವಿ, ಸ್ವಲ್ಪ ಟಚ್ ಇದೆ ಅಂತ ಹೇಳಿದ್ಮೇಲೆ ನಾವು ಸುಮ್ಮನೆ ಕೂರಬಾರ್ದು. ಏನಾದರೂ ಮಾಡ್ತಾ ಇದ್ದರೆ ಮುಂದೆ ಮುಂದೆ ಇಂಪ್ರೂವ್ ಆಗ್ತೀವಿ ನಾವು. ನಮಗೆ ಸ್ವಲ್ಪ ಕಟಿಂಗ್ ಬರಲ್ಲ, ಸ್ವಲ್ಪ ಸ್ಟಿಚ್ಚಿಂಗ್ ಅಷ್ಟೇ ಗೊತ್ತಿರೋದು ಅಂತನ್ನೋರು ಈ ರೀತಿಯೆಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸನ ಮಾಡಿದ್ರೆ ಅದರಿಂದನೂ ಕೂಡ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ಆಗೋಷ್ಟಾದರೂ ನಾವು ಸಂಪಾದನೆನ ಮಾಡ್ಬೋದು. ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ. ಎಷ್ಟೋ ಜನ ಕಲಿತು ಮನೆಯಲ್ಲಿ ಸುಮ್ಮನೆ ಇರ್ತೀರ, ಆ ರೀತಿ ಇರೋ ಬದಲು ಈ ರೀತಿ ಸಣ್ಣ ಪುಟ್ಟದ್ದು ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ, ನಮ್ಮ ಮಕ್ಕಳಿಗೆ ಒಂದು ಏನೋ ಬೇಕಾಯಿತು ಅದನ್ನು ಕೊಡ್ಸೋದಕ್ಕೆ, ನಮ್ಮಿಂದ ಆಗೋದನ್ನು ತಗೊಳ್ಳೋದಕ್ಕಾದರೂ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ನಿಮಗೆ ಕನ್ಫ್ಯೂಸ್ ಇದ್ದರೆ ಎಷ್ಟೆಷ್ಟು ತೊಗೋಬೇಕು ಅಂತ ನೋಡಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಒಂದೊಂದಕ್ಕೆ ಒಂದೊಂದು ರೇಟ್ನ ತಗೊಳ್ಳಿ, ಮತ್ತು ಜಾಸ್ತಿ ಬಟ್ಟೆನ ತಂದುಕೊಟ್ಟವರಿಗೆ ಸ್ವಲ್ಪ ಕಡಿಮೆ ಅಮೌಂಟ್ನೇ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಎಲ್ಲ ಸ್ಟಿಚ್ಚಿಂಗ್ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ.